ಮಕ್ಕಳೇ, ಒಂದು ಊರಿನಲ್ಲಿ ಕೃಷಿ ಕುಟುಂಬದಲ್ಲಿ ಚಂದ್ರ ಎನ್ನತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಅವನು ತಾಮ್ರದಿಂದ ಬಂಗಾರ ತೆಗೆಯಬೇಕು ಎನ್ನುವ ಆಲೋಚನೆಯನ್ನು ಮಾಡಿ ದಿನಾಲೂ ಯಾವುದ್ಯಾವುದೋ ಅದರ ಕೆಲಸವನ್ನು ಮಾಡುತ್ತಾ ಸಮಯವನ್ನು ಹಾಳು ಮಾಡುತ್ತಿದ್ದ. ತಾಮ್ರದಿಂದ ತೆಗೆದು ತಾನು ಬಂಗಾರವನ್ನು ಶೇಖರಿಸಬೇಕು, ಬಹಳಷ್ಟು ಬಂಗಾರ ಮಾಡಬೇಕು, ತನ್ನ ಹೆಸರು ಭಾಳ ಮೇಲೆ ಬರ್ತದೆ, ಬಂಗಾರವೂ ಆಗ್ತದೆ ಹೇಳತಕ್ಕಂಥ ಬುದ್ಧಿಯಿಂದ ದಿನಾಲೂ ಅದೇ ಕೆಲಸ ಮಾಡ್ತಿದ್ದ. ಹೆಂಡತಿಯಾದಂತಹ ಕೀರ್ತಿಗೆ ಬೇಸರವಾಗಿತ್ತು. ಯಾಕೆ ಹೀಗೆ ಮಾಡ್ತಾನೆ, ಹೇಳಿದರೆ ಕೇಳುವುದಿಲ್ಲ, ತಾಮ್ರದಿಂದ ಬಂಗಾರ ತೆಗೆಯಲು ಬರಲಾರದು, ಇಲ್ಲ ಅದೇ ಕೆಲಸ ಮಾಡ್ತಾಯಿದ್ದ. ಬೇಸರವಾಯಿತು. ತವರು ಮನೆಗೆ ಹೋಗಿ ತಂದೆಗೆ ಹೇಳಿದಳು, ಅಪ್ಪ, ಒಳ್ಳೆಯ ಹುಡುಗನಿಗೆ ನನ್ನನ್ನು ವಿವಾಹವನ್ನು ಮಾಡಿದ್ದೀಯ ನೀನು, ಸತ್ಯ. ಆದರೆ ಅವರು ಏನು ಮಾಡ್ತಾ ಇದ್ದಾರೆ ಗೊತ್ತೋ, ದಿನಾಲೂ ತಾಮ್ರದಿಂದ ತಾನು ಬಂಗಾರವನ್ನು ತೆಗೆಯುತ್ತೇನೆ ಎಂಬುದಾಗಿ ಏನೇನೋ ಕೆಲಸ ಮಾಡ್ತಾ ಇರ್ತಾರೆ, ಒಂದೂ ಯಶಸ್ವಿ ಆಗುವುದಿಲ್ಲ. ಯಾಕೆ ಈ ರೀತಿ ಮಾಡ್ತಾರೋ ಗೊತ್ತಾಗೋದಿಲ್ಲಪ್ಪ. ನೀನು ಏನಾದರೂ ಮಾಡಿ ಇದನ್ನು ಅವರಿಂದ ಬಿಡಿಸಿ ಅವರು ಒಳ್ಳೆಯ ಮಾರ್ಗದಲ್ಲಿ ನಡೆಯುವ ಹಾಗೆ ಮಾಡಬೇಕು. ಒಳ್ಳೆಯ ಜನ ನನ್ನ ಪತಿ, ಈ ಗುಣ ಮಾತ್ರ ಅವರಲ್ಲಿ ಇದೆ ಎಂಬುದಾಗಿ ಹೇಳಿದಾಗ, ಆಯಿತು, ನಾಳೆ ಅಳಿಯನಿಗೆ ಬರಲಿಕ್ಕೆ ಹೇಳು ತನ್ನ ಮನೆಗೆ. ಮಾರನೇ ದಿನ ಅಳಿಯ ಬಂದ. ಮಾವ ಹೇಳಿದ, ಚಂದ್ರ, ಒಳ್ಳೆ ಕೆಲಸ ಮಾಡ್ತೀಯ ಇದ್ದೀಯಪ್ಪ ನೀನು, ತಾಮ್ರದಿಂದ ಬಂಗಾರ ತೆಗಿಬೇಕು ಅಂತ ಮಾಡ್ತಾ ಇದ್ದೀಯಂತೆ, ಸರಿ. ಆದರೆ ಬಂಗಾರ ತೆಗೆಯುವುದಕ್ಕೆ ನಾನು ಇನ್ನೂ ಉಪಾಯ ಒಳ್ಳೆಯದನ್ನು ಹೇಳ್ತೇನೆ. ಏನದು ಮಾವ? ನನ್ನಲ್ಲಿ 3 ವಸ್ತುಗಳು ಈಗಾಗಲೇ ಇವೆ. ನಾನು ಹೇಳಿದಂತೆ ಬಂಗಾರವನ್ನು ತೆಗೆಯಬೇಕಾದರೆ 4 ವಸ್ತುಗಳು ಬೇಕು. ಇನ್ನೊಂದು ವಸ್ತುವನ್ನು ನೀನು ಸಂಪಾದಿಸಬೇಕು. ಹೌದಾ? ನಾ ಖಂಡಿತ ಮಾಡ್ತೇನೆ. ಬಂಗಾರ ಬೇಕು ನನಗೆ, ಬಂಗಾರ ಸಾಕಷ್ಟು ಗಳಿಸಬೇಕು ನಾನು, ಏನು ಮಾಡಲಿ ಎಂಬುದಾಗಿ ಮಾವನಿಗೆ ಚಂದ್ರ ಕೇಳಿದ. ನೋಡು, ಬಾಳೆಯ ಗಿಡದ ಮೇಲೆ ಬೂದಿಗಳು ಬರ್ತವೆ, ಒಂದು ರೀತಿಯ ಪೌಡರ್, ಅದು ಬೆಳ್ಳನೆ ಇರತಕ್ಕಂಥದ್ದು. ಅದನ್ನು ನೀನು ಧೂಳು 2 ಸೇರು, ಆಗಿನ ಅಳತೆ ಅದು ಸೇರು ಅಂತಕ್ಕಂಥದ್ದು, 2 ಸೇರು ಆಗುವಷ್ಟು ಕೂಡಿಸಬೇಕು, ಹೊಂದಿಸಬೇಕು. ಅಷ್ಟೇನಾ? ನಾ ಮಾಡ್ತೇನಲ್ಲ ಮಾವ, ಆದರೆ ನನಗೆ ಹೊಲನೇ ಇಲ್ವಲ್ಲ. ಅದಕ್ಕೆ ನೀನು ಹೆದರಬೇಡ, ನಿನಗೆ ನಾನು 10 ಎಕರೆ ಜಮೀನನ್ನೇ ತೆಗೆಸಿಕೊಡ್ತೇನೆ, ನೀನು ಹಾಗೆ ಮಾಡಬೇಕು ಅಂತ ಹೇಳಿದಾಗ ಚಂದ್ರನಿಗೆ ತುಂಬ ಸಂತೋಷವಾಗ್ತದೆ. ಅವನು ಆ 10 ಎಕರೆ ಜಮೀನಿನಲ್ಲಿ ಒಳ್ಳೊಳ್ಳೆಯ ಬಾಳೆಗಿಡಗಳನ್ನು ನೆಡುತ್ತಾನೆ, ಉತ್ತಮವಾಗಿ ನೀರು ಹಾಕ್ತಾನೆ, ಗೊಬ್ಬರವನ್ನು ಹಾಕ್ತಾನೆ, ಕೃಷಿಯನ್ನು ಚೆನ್ನಾಗಿ ಮಾಡ್ತಾನೆ ಅವನು. ಆದರೆ ಅವನ ಮನಸ್ಸಿನಲ್ಲಿ ಕೃಷಿ ಮಾಡುವುದಲ್ಲ, ಬಾಳೆಗಿಡ ದೊಡ್ಡದಾಗಿ ಬಾಳೆಗಿಡದ ಎಲೆಯ ಮೇಲೆ ಇರುವ ಧೂಳನ್ನು ತೆಗೆದು ಕೂಡಿಸುವಂಥದ್ದು. 1 ವರ್ಷ ಆಯಿತು, ಉತ್ತಮವಾದಂತಹ ಬಾಳೆಗಿಡಗಳು ಬೆಳೆದವು, ಧೂಳನ್ನು ಕೂಡಿಸಿದ. ಇತ್ತ ಕಡೆ ಹೆಂಡತಿ ಬಂದ ಬಾಳೆಕಾಯಿಗಳನ್ನು ಮಾರಾಟ ಮಾಡಿ ಬಂಗಾರ ಹಣ ಇಟ್ಟುಕೊಂಡಳು. ಅವನಿಗೆ ಧೂಳನ್ನು ಶೇಖರಿಸುವುದೇ ಮನಸ್ಸು. 1 ಸೇರು ಕೂಡ ಆಗಲಿಲ್ಲ ಮೊದಲನೇ ವರ್ಷ. 2ನೇ ವರ್ಷ ಧೂಳನ್ನು ಕೂಡಿಸ್ತಾ ಉಳಿದ ಹೆಂಡತಿ ಹಣವನ್ನು, ಬಂಗಾರವನ್ನು ಶೇಖರಿಸುತ್ತಾ ಹೋದಳು. 3ನೇ ವರ್ಷ ಇನ್ನೂ ಹೆಚ್ಚಾಯಿತು. ಹೀಗೆ ಕಳೆದು ಫಲವತ್ತಾದಂತಹ ತೋಟ ನಿರ್ಮಾಣವಾಯಿತು, ಬಾಳೆಗಿಡ ತಯಾರಾಯಿತು. ಊರವರೆಲ್ಲ ಬಂದು ಇವನೊಂದಿಗೆ ಬಾಳೆಕಾಯಿಯನ್ನು ಖರೀದಿಗೆ ಪ್ರಾರಂಭಿಸಿದರು. ಶ್ರೀಮಂತನಾದ. ಆದರೆ ಹೆಂಡತಿ ಎಲ್ಲ ಹಣವನ್ನು, ಬಂಗಾರವನ್ನು ಕೂಡಿಟ್ಟಳು.
5 ವರ್ಷಗಳಾದ ಮೇಲೆ ಮಾವ ಹೇಳಿದ ಹಾಗೆ 2 ಸೇರು ಧೂಳು ಕೂಡಿತು. ಬಹಳ ಖುಷಿಯಾಯಿತು ಅವನಿಗೆ, 2 ಸೇರು ಕೂಡಿತಲ್ಲ ಎಂಬುದಾಗಿ. ಓಡೋಡಿ ಮಾವ ಇದ್ದಲ್ಲಿ ಹೋದ. ಮಾವ, ಯಶಸ್ವಿಯಾದ ನನ್ನ ಕೆಲಸದಲ್ಲಿ. ನೋಡು, 2 ಸೇರು ಬಾಳೆಗಿಡದ ಧೂಳನ್ನು ಸಂಗ್ರಹಿಸಿ ತಂದಿದ್ದೇನೆ. ಇನ್ನು ನಾವು ಯಥೇಚ್ಛವಾಗಿ ಬಂಗಾರವನ್ನು ತೆಗೆಯಬೇಕು. ಆಗ ಮಾವ ಹೇಳಿದ, ಕುಳಿತುಕೋ ಚಂದ್ರ. ನೋಡು, ನೀನು ಕೇವಲ ನಿಷ್ಪ್ರಯೋಜಕವಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಿ. ಅದರಿಂದ ಪ್ರಯೋಜನ ಇಲ್ಲವಾಗಿತ್ತು, ಸಮಯ ಹಾಳು ಮಾಡ್ತಾ ಇದ್ದಿ. ಈಗ ಈ ಧೂಳಿನಿಂದ ಯಾವುದೂ ಆಗುವುದಿಲ್ಲ. ಆದರೆ ನೀನು ಬಾಳೆಗಿಡವನ್ನು ನೆಟ್ಟು ಬೆಳೆಸಿ ಅದರಿಂದ ಪ್ರಯೋಜನ ಏನಾಗಿದೆ, ನಿನ್ನ ಶ್ರಮದಿಂದ ಏನಾಗಿದೆ, ಹೆಂಡತಿಯನ್ನು ಕರೆ ಎಂಬುದಾಗಿ ಹೇಳ್ತಾನೆ. ಹೆಂಡತಿಯನ್ನು ಕರೀತಾನೆ ಅವನು. ಆಗ ಅವಳು ಒಂದೊಂದು ವರ್ಷದ ಬಂಗಾರ ಹಣವನ್ನು ತಂದು 5 ವರ್ಷದ ಬಂಗಾರ ಹಣವನ್ನು ತಂದು ಅವರ ಮುಂದೆ ಇಟ್ಟಾಗ ಮಾವ ಹೇಳಿದ, ನೋಡು, ಇದು ಶ್ರಮದ ಬೆಲೆ. ಹೀಗೆ ಮಾಡಬೇಕು ಮನುಷ್ಯನಾದವನು. ನೀನು ಮಾಡಿದಂತಹ ಕೆಲಸದಲ್ಲಿ ನೀನು ಯಶಸ್ವಿಯಾಗಿದ್ದಿ. ನೀನು ಮನಸ್ಸಿನಲ್ಲಿ ಧೂಳನ್ನು ತೆಗೆದರೂ ಸಹಿತ ಅದು ಪ್ರಯೋಜನವಾಯಿತು. ಅದನ್ನು ತೆಗೆಯುವುದಕ್ಕಾಗಿ ಕಷ್ಟಪಟ್ಟು ಬೆವರು ಸುರಿಸಿ ಶ್ರಮಜೀವಿಯಾಗಿ ನೀನು ಈಗ ಇಷ್ಟು ಸಂಪಾದಿಸಿದ್ದೆ. ಇದು ಬಹಳ ಅಮೂಲ್ಯವಾದದ್ದು ಅಂತ ಹೇಳಿದಾಗ ಮಾವ ತನಗೆ ಬುದ್ಧಿ ಕಲಿಸಿದ ಎಂಬ ಸಂತೋಷವಾಯಿತು. ಗಂಡ ಹೆಂಡತಿ ಇಬ್ಬರೂ ಮಾವನಿಗೆ ನಮಸ್ಕರಿಸಿ, ಮುಂದೆ ನಾವು ಈ ತೋಟವನ್ನು ಸುಂದರವಾಗಿ ಇಟ್ಟುಕೊಳ್ಳುತ್ತೇವೆ. ಇದನ್ನು ಕಲಿಸಿದ ನಿಮಗೆ ನಮ್ಮ ನಮಸ್ಕಾರ ಎಂಬುದಾಗಿ ಹೇಳಿ ಸಂತೋಷವಾಗಿ ಇರ್ತಾರೆ. ಇದು ಒಂದು ಕತೆ. ನಮ್ಮದಾದಂತಹ ನಿರ್ಣಯ ಮಾಡಿ ತಿಳುವಳಿಕೆ ಇಲ್ಲದಂತಹ ಕೆಲಸವನ್ನು ಮಾಡುವುದಕ್ಕಿಂತ ಉತ್ತಮವಾದ ಕೆಲಸವನ್ನು ಆಯ್ದುಕೊಂಡು ಶ್ರಮಜೀವಿಯಾಗಿ ಬದುಕಿದರೆ ಶ್ರೇಯಸ್ಸು ಮನುಷ್ಯನಿಗೆ ಇದೆ. ವಿ ಎನ್ ಭಾಗವತ್, ಬರಬಳ್ಳಿ.